ಇವತ್ತು ನಾವೆಲ್ಲರೂ ಕೂಡಿಕೊಂಡು ಏನಂದರೆ ಕಾರವಾರ ಸಮಸ್ತ ನಾಗರಿಕ ಕೂಡ್ಕೊಂಡು ಏನು ಮಾಡಿದ್ದೇವೆ ಅಂದರೆ ಕಾರವಾರ ಕೈಗಾ NPCದಲ್ಲಿ ಇಷ್ಟೆಲ್ಲ ಉದ್ಯೋಗವಿದೆ, ನಮ್ಮದೆಲ್ಲ ಲ್ಯಾಂಡ್ ಲೂಸರ್ಸ್ ಆಗಿದ್ದಾರೆ ಅಲ್ಲಿ, ಆದರೆ ಉದ್ಯೋಗನೇ ಸೃಷ್ಟಿ ಆಗ್ತಾಯಿಲ್ಲ. ಆ ಉದ್ಯೋಗ ನೀಡಬೇಕು, ಸ್ಥಳೀಯರಿಗೆ ಉದ್ಯೋಗ ನೀಡಬೇಕು, ಮತ್ತು ಸ್ಥಳೀಯ ಅದೇನು CSR ಫಂಡ್ನಿಂದ ಏನು 2% ಏನಿದೆ ಅದರಿಂದ ಗ್ರಾಮದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳ್ಕೊಂಡು ನಮ್ಮದು ಹೋರಾಟ ಪಾದಯಾತ್ರೆ ಮಾಡ್ತಾಯಿದ್ದೇವೆ. ಶನಿವಾರ 28ನೇ ತಾರೀಕಿಗೆ ಕಾರವಾರದಲ್ಲಿ 9 ಗಂಟೆಗೆ ರಾಷ್ಟ್ರಪಿತ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಒಂದು ಹಾರ ಹಾಕಿ ಅಲ್ಲಿಂದ ನಾವು ಪಾದಯಾತ್ರೆ ಮಾಡಿಕೊಂಡು ಶನಿವಾರ ದಿವಸ ಪಾದಯಾತ್ರೆ ಮಾಡ್ತಾಯಿದ್ದೇವೆ. ಆ ಪಾದಯಾತ್ರೆಯಲ್ಲಿ ಭಾಗವಹಿಸುವಂತಹ ಎಲ್ಲ ಸ್ಥಳೀಯರಿದ್ದಾರೆ. ರಿಕ್ಷಾ ನಾವು ಪಾದಯಾತ್ರೆ ಮಾಡ್ತಾಯಿದ್ದೇವೆ. ಪಾದಯಾತ್ರೆ ಯಾವ ರೀತಿ ನಮ್ಮದು ಪಾದಯಾತ್ರೆ ಆಗ್ತದೆ ಶನಿವಾರ ದಿವಸ ನೀವು ಯಾವ ರೀತಿ ಬೆಂಬಲನ ನೀಡ್ತಾ ಇದ್ದೀರಿ? ಪಾದಯಾತ್ರೆ ಅಂತಂದರೆ ನಾವು ಇಲ್ಲಿ ಇದು ರವೀಂದ್ರನಾಥ್ ಟ್ಯಾಗೋರ್ ಇದರಿಂದ ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ನಾವು ಹೊಸನಟ್ಟಿಯಿಂದ ಹೋಗ್ತೇವೆ. ಪಾದಯಾತ್ರೆ ಅಂತಂದ್ರೆ ಹೆಂಗೆ, ನಾವು ಮಾಡುವ ಪಾದಯಾತ್ರೆ ಅವರಿಗೆ ಬಿಸಿ ಮುಟ್ಟಿಸ್ಬೇಕು. ನಮ್ದು ಇಲ್ಲಿಂದ ಯುವಕರು ಪಾಪ ಗೋವಾಗೆಲ್ಲ ಹೋಗ್ತಾ ಇದ್ದಾರೆ ಬೆಳಿಗ್ಗೆ, ಅದು ಮತ್ತು 5:30 6 ಗಂಟೆಗೆ. ಅದು ಟ್ರೈನ್ ಮಿಸ್ ಆಯಿತು ಅಂದರೆ ಪಾಪ ಒಂದು ದಿವಸದ ಪಗಾರ ಇಲ್ಲ ಅವರಿಗೆ, ಒಂದು ದಿವಸದ ಪಗಾರ ಇಲ್ಲ. ಅದರ ಸಂಬಂಧ ಸ್ವಲ್ಪ ಜನ ಶಿಬರ್ಡಿಗೆ ಹೋಗ್ತಾ ಇದ್ದಾರೆ. ಹೋಗಬೇಕಾದ್ರೆ ಪಾಪ ಅವರಿಗೂ ಆ ಕಡೆಯಿಂದ ಬಸ್ಸು ಅದು ಇದು ಲಾರಿ ಗಿರಿ ಎಲ್ಲ ಬರ್ತದೆ, ಪಾಪ ಅವರು ಜೀವ ಬಿಟ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ಅವ್ರಿಗೆ ಗೇಟ್ ಹಾಕ್ತಾರೆ ಅಲ್ಲಿ. ಅದ್ರ ಸಂಬಂಧ ನಮಗಿಲ್ಲಿ ಕೈಗಾದಲ್ಲಿ ಅವರಿಗೆ, ನಮ್ದು ಇಲ್ಲಿ ಯುವಕರಿಗೆ ಅವರಿಗೆ ಕೆಲವಷ್ಟು ಜನರಿಗಾರು ಜಾಬ್ ಕೊಡಬೇಕು ನಮ್ಮದು ಇಲ್ಲಿ ಕಾರವಾರದವರಿಗೆ ಅಥವಾ ಸ್ಥಳೀಯರಿಗೆ, ಅಲ್ಲಿ ಸ್ಥಳೀಯರಿಗೆ ಪಾದಯಾತ್ರೆ ಫುಲ್ ಬೆಂಬಲ. ಪಾದಯಾತ್ರೆ ಫುಲ್ ಅಷ್ಟು ಜನ ನಾವು ಬೆಂಬಲ ಮಾಡ್ತೇವೆ. ಆಟೋ ಚಾಲಕರು ಹಿಡಿದು ಪ್ರತಿಯೊಬ್ಬರು ನಮ್ಮದು ಕಾರವಾರದ ಸ್ಥಳೀಯರು ಎಲ್ಲರೂ ಸೇರಿ ಪಾದಯಾತ್ರೆ ಮಾಡಬೇಕು. ಉದಯನಾಯಕರಿದ್ದಾರೆ, ನಮ್ಮ ಜಿಲ್ಲೆಯ ಕಾರ್ಯದರ್ಶಿ ಅವರು, ರಿಕ್ಷಾ ಚಾಲಕರ ಹೋರಾಟಗಾರರು ಮತ್ತು ಸಮಾಜ ಸೇವಕರು, ಅವ್ರೇನು ಹೇಳ್ತಾರೆ ಸರ್? ಈಗ 28ನೇ ತಾರೀಕಿಗೆ ಒಂದು ಪಾದಯಾತ್ರೆ ಹಾಕ್ಕೊಂಡಿದ್ದೀವಿ NPC ಚಲೋ ಅಂತ ಹೇಳ್ಕೊಂಡು, ಅಂದರೆ ಕೈಗಾ ಚಲೋ ಅಂತೇಳಿ ಕಾರವಾರಿಂದ. ಅದರ ತಮ್ಮ ಬೆಂಬಲ ಯಾವ ರೀತಿ ಇರುತ್ತೆ? ಇದೊಂದು ಒಳ್ಳೆಯ ಕೆಲಸ. ಯಾಕಂದರೆ ನಮ್ಮ ಯುವಕರು ಇಂದಿನ ಈ ದಿನದಲ್ಲಿ ನಿರುದ್ಯೋಗಿಗಳಾಗಿ ಒಂದು ಹುದ್ದೆ ಇಲ್ಲದೆ ಅಲಿದಾಡ್ತಾ ಇದ್ದಾರೆ. ಅವರಿಗೆ ಒಂದು ಒಳ್ಳೆಯ ಹುದ್ದೆ ಸಿಗಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ತಮಗೆಲ್ಲ ಸಪೋರ್ಟ್ ಕೊಡಬೇಕು, ಜನಸಾಮಾನ್ಯರು ಎಲ್ಲರೂ ಸಪೋರ್ಟ್ ಕೊಡಬೇಕು, ನಾವು ಸಪೋರ್ಟ್ ಮಾಡ್ತೀವಿ. ಅದೇ ರೀತಿ ಪಂಚಾಯತಿ ಸದಸ್ಯರಿದ್ದಾರೆ ಮಾಜಿ, ಅವ್ರೇನು ಹೇಳ್ತಾರೆ ಕೇಳುವ? ಇವತ್ತು ಎಲ್ಲರೂ ನಮಗೆ ಕಾರವಾರ ಟು ಕೈಗಾ ತನಕ ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು. ನಮಗೋಸ್ಕರ ಮಾಡ್ತಾ ಇಲ್ಲ, ಇದು ಜನರಿಗೋಸ್ಕರ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಬೇಕು. ದಯವಿಟ್ಟು ನಮ್ಮ ಮಕ್ಕಳಿಗೋಸ್ಕರ ನಾವು ಹೋರಾಟವನ್ನು ಮಾಡ್ತೀರಿ. ಆ ಹೋರಾಟ ನಮ್ಮದು ಸಕ್ಸಸ್ಫುಲ್ ಆಗ್ತದೆ. ಈಗ ನಾನು ಹೇಳ್ತಾ ಇರೋದು ಇವರೆಲ್ಲ ಯುವಕರಾದರು. ಈಗ ನಮ್ಮ ಜಿಲ್ಲಾ ಪಂಚಾಯತಿನ ರಿಟೈರ್ಡ್ ಆದಂಥ ದೊಡ್ಡಣ್ಣವರವರಿದ್ದಾರೆ ಸರ್. ಈಗ ನಾವು ಈ ಪಾದಯಾತ್ರೆ ಮಾಡುವ ಉದ್ದೇಶ ಏನಂದರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಅಂದರೆ ಕೈಗಾ, ಸೀಬರ್ಡು, ನೇವಲ್ಲು, ಅಲ್ಲಿಂದ ಕಾಳಿ ಪ್ರಾಜೆಕ್ಟು, ಕದರಾ ಪ್ರಾಜೆಕ್ಟು ಎಲ್ಲವೂ ಬಂದಿದ್ದಾವೆ. ಆದರೆ ಇಷ್ಟೊಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಬಂದರೂ ಕೂಡ ನಮ್ಮ ಸ್ಥಳೀಯ ಯುವಕರಿಗೆ ಯಾವುದೇ ಥರದ ಒಂದು ಉದ್ಯೋಗವನ್ನು ಕೊಟ್ಟಿಲ್ಲ. ಇದು ತುಂಬ ಅನ್ಯಾಯದ ಕೆಲಸ. ಈ ಅನ್ಯಾಯದ ವಿರುದ್ಧವಾಗಿಯೇ ನಾವು ನಮ್ಮ ಸ್ಥಳೀಯ ಯುವಕರಿಗೆ, ನಿರುದ್ಯೋಗಿಗಳಿಗೆ ಕೆಲಸ ಕೊಡಬೇಕು, ಕೈಗಾದಲ್ಲಿ ಕೆಲಸ ಕೊಡಬೇಕು, ಕಡೆ ಹೋಗೋದಂಥ ಪರಿಸ್ಥಿತಿಯನ್ನು ತಾವು ಈ ಎಲ್ಲರೂ ಸೇರಿ ಸರ್ ಈಗ ತಾವು ಇದಕ್ಕೆ ಫುಲ್ ಬೆಂಬಲ ನೀಡ್ತಾ ಇದ್ದಾರೆ. ಕಾರವಾರದಿಂದ ಕೈಗಾವರಿಗೆ ನಡೀತೀರಾ? ಹೌದೌದು. ಕಾರವಾರದಿಂದ ಕೈಗಾದವರೆಗೆ ನಾವು ಪಾದಯಾತ್ರೆ ಮೂಲಕ ಪ್ರಯಾಣ ಮಾಡಿ ಕೈಗಾ ಅಧಿಕಾರಿಗಳಿಗೆ ನಮ್ಮ ಬೇಡಿಕೆಯನ್ನು ನಾವು ಈಡೇರಿಸುವಂತೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅದೇ ರೀತಿ ಶಬ್ಬೀರ್ ಶೇಖ್ ಅವರಿದ್ದಾರೆ, ಅವರು ಕೂಡ ಅವ್ರು ನೋಡಿ ರೋಜಾ ಟೈಮಿಗೆ ಕೂಡ ಈ ಒಂದು ಪ್ರತಿಭಟನೆಗೆ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ. ಅವ್ರೇನು ಹೇಳ್ತಾರೆ ಕೇಳುವ? ನಾವು ಮಾಡ್ತಿರೋದು ಜನರ ಸಲುವಾಗಿ, ಜನರ ಸಪೋರ್ಟ್ ಬೇಕು ನಮಗೆ. ಏನಿದೆ ಈಗ ನಮಗೋಸ್ಕರ ಏನೂ ಮಾಡ್ತಾ ಇಲ್ಲ, ನಾವು ಜನರಿಗೋಸ್ಕರ ಮಾಡ್ತಾ ಇದ್ದೇವೆ. ಇದಕ್ಕೆ ಪಕ್ಷಪಾತ ಇಲ್ಲದೆ ಎಲ್ಲ ಜನರು ಕೈ ಜೋಡಿಸಿ ನಮ್ಮ ಒಂದು ಕೈಗಾ ಚಲೋ ಪಾದಯಾತ್ರೆಗೆ ಸಕ್ಸಸ್ಸನ್ನು ತರಬೇಕಂತ ಜನರ ಹತ್ರ ವಿನಂತಿ ಮಾಡ್ಕೊತೀನಿ. ಅದೇ ರೀತಿ ಅಧ್ಯಕ್ಷರಿದ್ದಾರೆ ರಿಕ್ಷಾ ಯೂನಿಯನ್ದವರು, ಅವ್ರೇನು ಹೇಳ್ತಿದ್ರು? ನಾವು 28 ಫೆಬ್ರವರಿ 28ಕ್ಕೆ ಇಲ್ಲಿಂದ ಕೈಗಾ ಚಲೋ ಅಂತ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಈ ಸ್ಟ್ರೈಕಿಗೆ ಜನರ ಬೆಂಬಲ ಮತ್ತು ಎಲ್ಲರದ್ದು ಸಪೋರ್ಟ್ ಇರಬೇಕು. ಯಾರಿಗೂ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಏನೂ ಇಲ್ಲ, ಅದಕ್ಕಾಗಿ ನಾವು ಈ ಹೋರಾಟವನ್ನು ಮಾಡಲೇಬೇಕು. ರೀತಿ ನಮ್ಮ ಪೊಲೀಸ್ ರಿಟೈರ್ಡ್ ಆಗಿದ್ದಾರೆ ನೋಡಿ, ಎಷ್ಟು ವರ್ಷ ಆಯಿತು ರಿಟೈರ್ಡ್ ಆಗಿ, ಈಗ ಅದಕ್ಕೆ ಎಷ್ಟು ಸ್ಫೂರ್ತಿಯಿಂದ ಬೆಂಬಲ ನೀಡ್ತಾ ಇದ್ದಾರೆ ಸರ್? ಇದು ನಮ್ಮ ಈ ಕೈಗಾ 5.6ನಲ್ಲಿ ಈಗಾಗಲೇ ಕೆಲಸ ಚಾಲೂ ಆಗಿದೆ. ನಮ್ಮ ಮಕ್ಕಳಿಗೆ, ನಮ್ಮ ಬಡ ಮಕ್ಕಳಿಗೆ ಇಲ್ಲಿ ಇಷ್ಟೆಲ್ಲ ಜನ ಕಾರವಾರ ಅಂಕೋಲ ಈ ಕ್ಷೇತ್ರದಲ್ಲಿ ಮಕ್ಕಳು ಇವರು ಯಾರಿಗೆ ಉದ್ಯೋಗ ಕೊಟ್ಟಿ ಅಂತ ಕೈಗಾದವರು ನಮ್ಮ ಕಾರವಾರದಲ್ಲಿ ಎಷ್ಟು ಎಂಪ್ಲಾಯರ್ ಇವರು
ಅಂತ ನಮಗೆ ಮತ್ತು ನಮ್ಮ ಮಕ್ಕಳಿಗೆ ಇಲ್ಲೇ ಯುವಕರಿಗೆ ಯುವತಿಯರಿಗೆ ಎಷ್ಟು ಅವರು ಉದ್ಯೋಗ ಕೊಟ್ಟಿದ್ದಾರೆ ಅಂತ ನಮ್ಗೆ ಲೆಕ್ಕ ಕೊಡಲಿ. ನಮ್ಗೆ ಲೆಕ್ಕ ಪ್ರಕಾರ ನಾವು ಅವ್ರಿಗೆ ಕೈಗಾ ಎಂಪ್ಲಾಯರ್ ಸೈಟ್ ಡೈರೆಕ್ಟ್ರಿಗೆ ನಾವು ಕೇಳ್ತಾ ಇವರು ನಮ್ಮ ಮಕ್ಕಳಿಗೆ ಎಷ್ಟು ಕೊಟ್ಟರು ಅಥವಾ ಹೊರ ರಾಜ್ಯದವ್ರು ಎಷ್ಟು ಜನ ಇವರು ಅಂತ ಲೆಕ್ಕ ಕೊಡಿ. ಈ ಮತ್ತು ಇಲ್ಲಿಂದ ನಮ್ಮ ಕಡೆಯಿಂದನೇ ನಿಮ್ಮ ಗಾಡಿ ಹೋಗ್ತಾ ಇದೆ. 12 ಟನ್ನು 14 ಟನ್ನು ರಾತ್ರಿ 12 ಗಂಟೆಗೆ ಹೋಗ್ತಾ ಇದೆ. ನಮ್ಮ ಮಕ್ಕಳಿಗೆ ಮಾತ್ರ ನಾವು ನೌಕರಿ ಇಲ್ಲ. ನಿಮ್ಮ ಗಾಡಿ ರಸ್ತೆಗೆ ಮಾತ್ರ ನಿಮ್ಗೆ ನಾವು ರಸ್ತೆ ಕೊಡ್ಬೇಕು ರಾತ್ರಿ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ರಿಟೈರ್ಡ್ ಆದವರು ಸರ್, ಎಷ್ಟು ವರ್ಷ ಆಯಿತು ರಿಟೈರ್ಡ್ ಆಗಿ? ಸರ್ ರಿಟೈರ್ಡ್ 11 ವರ್ಷ ಆಯ್ತು. ನಮಸ್ಕಾರ ಸರ್. ತಾವು ಈ ಒಂದು ಬೆಂಬಲ ಯಾವ ರೀತಿ ಕೊಡ್ತಾ ಇದ್ದೀರಿ? ನಾವು ಎಲ್ಲ ರೀತಿಯಿಂದ ಬೆಂಬಲ ಕೊಡ್ತಿದ್ವಿ. ಇದು ಯಾಕೆ ಇದು ಒಬ್ಬ ವೈಯಕ್ತಿಕವಾಗಿ ಅಲ್ಲ, ಇದು ಯಾರು ಸಾರ್ವಜನಿಕ ದೃಷ್ಟಿಯಿಂದ, ಮಕ್ಕಳ ದೃಷ್ಟಿಯಿಂದ, ಒಬ್ಬ ಎಜುಕೇಷನ್ ಆದವರು ಎಲ್ಲರೂ ಖಾಲಿ ಇದ್ದಾರೆ, ಬೇರೆ ಹೊರ ದೇಶಕ್ಕೆ ಇದು ಜಾಬ್ ಮಾಡ್ತಿದ್ದಾರೆ. ನಮ್ಮ ಇಲ್ಲಿ ಅವಕಾಶ ಇದ್ದರೂ ಕೂಡ ಅವರು ಬೇರೆ ಕಡೆ ಹೋಗ್ತಿದ್ದಾರೆ. ಅವರಿಗೆ ಇಲ್ಲ ಅವಕಾಶ ಆಗಬೇಕು, ಅವ್ರು ಇಲ್ಲೇ ಉಳಿದು ಇಲ್ಲಿ ಅವರು ತಂದೆ ತಾಯಿನ ನೋಡ್ಕೊಂಡಂತ ಆಗಬೇಕು, ಜಾಬ್ ಮಾಡಿಕೊಂಡು ಅದಕ್ಕೆ ಆಗಬೇಕು ಅಂತ ನಾನು ಕೇಳ್ಕೊಳ್ತಿದ್ದೇನೆ. ಸರ್, ತಮ್ಮ ಬೆಂಬಲ ಪೂರ್ತಿ ಇದೆ? ನಾನು ತಮ್ಮ ಬೆಂಬಲ ಪೂರ್ತಿ ಇದೆ, ಯಾವಾಗಲೂ ಇದೆ. ಪಾದಯಾತ್ರೆ ಪರ್ಫೆಕ್ಟ್ ನಿಮ್ದು? ಪರ್ಫೆಕ್ಟ್ ಪಾದಯಾತ್ರೆ, ಪರ್ಫೆಕ್ಟ್. ಅದೇ ರೀತಿ ಅಂಬಿಗವರು ಜನಗೆ ಹೇಳಬೇಕಂತ ಹೇಳಿದ್ರೆ ಈಗಾಗಲೇ ಕೈಗಾದವರು 5 ಮತ್ತು 6ನೇ ಘಟಕ ಆಗ್ತಾ ಇದೆ. ಅದರಲ್ಲಿ ನಮ್ಮ ಕಾರವಾರದವರಿಗೆ ನಿರುದ್ಯೋಗಿ ಇರಲಿ ಯಾರೇ ಇರಲಿ, ಕಾರವಾರದವರಿಗೆ 90% ಕಾರವಾರದವರಿಗೆ ಇದು ಜಾಬಲ್ಲಿ ಕೊಡಬೇಕು. ಅದು ಹೊರತಾಗಿ ಇನ್ನೂ ಒಂದು ಬೇಡಿಕೆ ಇದೆ, ಅದು ಅವ್ರ ಗಮನಕ್ಕೆ ಬಂದರೂ ಕೂಡ ಅದು ಇದು ಮಾಡ್ತಾ ಇಲ್ಲ. ಯಾವುದು ಅಂತ ಹೇಳಿದ್ರೆ ನೋಡಿ, ಈಗ ನಮ್ಮಲ್ಲಿ ಅಣು ವಿದ್ಯುತ್ ಶಕ್ತಿದು ಇದಿದೆ. ಅದರಲ್ಲಿ ವಿದ್ಯುತ್ ಶಕ್ತಿನೂ ಉತ್ಪಾದನೆ ಆಗ್ತದೆ, ಉತ್ಪಾದನೆ ಆಗುತ್ತೆ. ಅಣು ವಿದ್ಯುತ್ ಶಕ್ತಿ ಇದೆಯಲ್ಲ, ಅದನ್ನು ಅವರು ಬಾಂಬ್ ಯೂಸ್ ಮಾಡ್ತಾರೆ. ಮತ್ತು ವಿದ್ಯುತ್ ಶಕ್ತಿಯನ್ನು ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಗೋವಾದವರಿಗೆ ಬರೀ 4 ರೂಪಾಯಿ ಯೂನಿಟ್ ಅಂತ ಗೋವಾದವ್ರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ನಮಗೆ ಇಲ್ಲಿ 12 ರೂಪಾಯಿ ಪ್ರಕಾರ ನಾವು ಇದು ಕನ್ಸ್ಯೂಮ್ ಮಾಡೋದು ಕೊಡ್ತಾ ಇದ್ದಾರೆ. ಇದು ಭಾರಿ ಮೋಸ. ಇದು ಈಗಿಂದಲ್ಲ, ಸುಮಾರು ಒಂದು 25 ವರ್ಷದಿಂದ ನಡೀತಾ ಇದ್ದಾರೆ. ಇದನ್ನು ಇವತ್ತಿನವರೆಗೂ ಯಾರು ಎಂಬಲಿಲ್ಲ ಸಾರ್ವಜನಿಕರ ಬಗ್ಗೆ. ಅದನ್ನು ಕೂಡ ಇದ್ರ ಒಟ್ಟಿಗೆ ಆಗಬೇಕು ಅಂತ ನಮ್ಮವರಿಗೂ 4 ರೂಪಾಯಿಲಿ ಕೊಡಿ. ಕೈಗಾ ಚಲೋ ಒಂದು ಪಾದಯಾತ್ರೆಗೆ ಎಲ್ಲ ಜನರು, ಅಂದರೆ ಈ ಗ್ರಾಮದ, ನಾವು ಈ ಕಡೆಯಿಂದ ಹೋಗ್ತೇವೆ, ಸದಾಶಿವಗಢ ಮೂಲಕ ಹೋಗ್ತಾ ಇದೆ. ಸದಾಶಿವಗಢ, ಹಸ್ನೋಟಿ, ಕೋಟೆಕಾಳಿ, ಹಣಕೂಣು, ಅದನಂತರ ಗೋಪಶಿಟ್ಟ, ಬೈರ್ಯಾಬಾಳ್ನಿ, ಆ ರೀತಿ ಮಲ್ಲಾಪುರ, ಕದ್ರ, ಆ ರೀತಿ ಆ ರೂಟಿಂದ ಹೋಗ್ತಾ ಇದ್ದೇವೆ. ತಮ್ಮ ಬೆಂಬಲ ಸಂಪೂರ್ಣವಾಗಿ ಅಲ್ಲಿಯ ಜನರ ಬೆಂಬಲ ಸಂಪೂರ್ಣವಾಗಿ, ಯಾಕಂದರೆ ಇದು ನಮಗೋಸ್ಕರ ಮಾಡ್ತಾ ಇಲ್ಲ, ನಮ್ಗೆ ನೌಕರಿ ಬೇಕಂತಿಲ್ಲ, ನಿಮ್ಮ ಸಲುವಾಗಿ ಮಾಡ್ತಾ ಇದ್ದೇನೆ. ನಿಮ್ಮ ಮಕ್ಕಳಿಗೆ, ನಿಮ್ಮ ಯುವಕರಿಗೆ, ನಿಮ್ಮ ನೇತಾರರಿಗೆ ಬೇಕಂತ, ಅಂದರೆ ನಿಮ್ಮ ಎಲ್ಲ ಅಲ್ಲಿ ಸ್ಥಳೀಯ ನೌಕರಿಗೆ ಬೇಕಂತ ಹೇಳ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈ ಪಾದಯಾತ್ರೆಗೆ ಸಂಪೂರ್ಣ ಬೆಂಬಲನ ಜನರು ಕೊಡ್ತಾ ಇದ್ದಾರೆ. ಎಲ್ಲ ಗ್ರಾಮದಲ್ಲಿ ಕೂಡ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದೇ ಕೂಡ ರಾಜಕೀಯ ಇಲ್ಲ, ಎಲ್ಲ ರಾಜಕೀಯ ಪಕ್ಷವಾಗಿ ಒಂದಾಗಿ ನಾವು ಹೋರಾಟವ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.